ಸಂತಿಗೆ ಬಂದಾಗ ಬೆಟ್ಟಾದ ನನ್ನ ಗೆಳತಿ ಸಂತಿಗೆ ಬಂದಾಗ ಬೆಟ್ಟಾದ ಬಾಳ ಜೀವ ಉಳದೈತಿ ಊರಾಗ ನನ್ನ ಗೆಳತಿ ಇನ್ನರತ ಹೆಂಗಿರಲಿ ಊರಾಗ ಅವನ ಈ ರಂಗಿ ಸಂಬಂಧ ಸಾಕಾಗಿ ಹೋತ್ರಿ ಒಮ್ಮೆ ಆ ಕಾಶಿಮನ ಕೈ ಹಿಡಿದು ಕುಣ್ತಾಳ ಒಮ್ಮೆ ನನ್ನ ಕೈ ಹಿಡಿದು ಕುಣ್ತಾಳ ಈಕಿ ಗೊತ್ತಾಗವತ್ತ ಇವತ್ತ ಬರ್ಲಿ ಬೂಬಣಿಕಿ ಕೇಳೇ ಬಿಡ್ತಾನ ಆಕಿನ ಏನ ನನ್ನಾರ ಮದುವೆ ಆಗೋ ಇಲ್ಲಿಕ ಅವನಾರ ಅವ್ನ ಜೋಡಿಯಾರ ಹೋಗಿ ಬಿಡತ್ ಹೇಳಿಬಿಡ್ತಾನು ಬಿಡಿಶಾರ ನನ್ನ ಸಾಲಿ ಬಡದಾರ ಬೇಬರ್ಸಿ ನೀ ಆ ಇವನ್ ಕಾಶಿಮನ್ ಸವಾಸ ಬಿಡ್ತೀವ ಏನಿಲ್ಲೋ ಅಯ್ಯ ಭಾಳ ಅವಸರ ಐತೆ ನೀನು 3ರಾಗಿ ಹುಟ್ಟಿ ಏನು ಇಲ್ಲ 6ರಾಗ ತುಂಬ 8ರಾಗ ಹಿಡ್ದಾಳ ನಮ್ಮ ಅವು ಹೌದಾ ಅದಕ್ಕ ಉಳಿದಿದಿ ಇಲ್ಲಂದ್ರ ಸತ್ ಹೋಗಿದಿ ಕಲಾಸ ಜಿಗ್ನಾಸಿ ಹೇಳ ನಿನಗೆ ನನ್ನ ಪ್ರೀತಿ ಅರ್ಥ ಆಗಂಗಿಲ್ಲ ಬಿಡು ಅವನ ಜೋಡಿ ಕೈ ಹಿಡಿದು ಕುಣಿರ್ತೀನಿ ನಿನ್ನ ಪ್ರೀತಿ ಮಾತು ನನಗೆ ಅರ್ಥ ಆಗ್ಬೇಕ ಅಲ್ಲ ನಾನು ನಿನಗೆ ಅವತ್ತೇನು ಹೇಳಿನಿ ಏನು ಹೇಳಿದಿ ನಾನು ನಿನ್ನ ಪ್ರೀತಿ ಮಾಡ್ತೀನಿ ನನ್ನ ಪ್ರೀತಿ ಮಾಡ್ತಿ ಮದ್ವಿ ಅಂತ ಆದ್ರ ನಿನ್ನ ಆಗ್ತೀನಿ ಅಂದ್ರ ಉಳಿದದ್ದೆಲ್ಲ ಅವನ ಜೋಡಿ ಮುಗಿಸ್ಕೊಂಡು ಮದ್ವಿ ಅಟ್ಟ ನನ್ನ ಜೋಡಿ ಆಗಾಕೆ ಹೇಳ ಮಟ್ಟಾರ ಕೇಳ ಬಾಳ ಅವಸರ ಐತಲ್ಲ ನಿನಗ ಬಾಳ ಅಲ್ಲ ಅವನ್ ಕೂಡ ಮುಗಿಸ್ಕೋಷ್ಟು ಚಟ ನನಗಿಲ್ಲ ಆದ್ರ ಅವನ ಅಂತ್ಯಕ ರೊಕ್ಕ ಐತಿ ಬಾಳ ಐತಿ ಬಾಯಲ್ಲಿ ಹೇಳ್ತೀನಿ ಹೇಳ ಅವನಂತ್ಯಕ ಬಂಗಾರ ಬೆಳಿ ಬಾಳ ಐತಿ ರೊಕ್ಕನು ಬಾಳ ಐತಿ ನೀನ್ ನೋಡಿದ್ರ ರಿಕ್ಕ ಮಳಗಡ್ಸ್ಕೊಂಡ್ ತಿರ್ಗಾಡವ ಅಡ್ಯಾಡೋದು ಅಯ್ಯ ಕೈ ಬೀಸ್ಕೊಂತ ಅದಕ್ಕ ನಾನೊಂದ್ ನಾಟಕ ಮಾಡ್ಬೇಕಂತ ತೀರ್ಮಾನ ಮಾಡೀನಿ ಹೆಂಗೋ ಕಾಶಿಮ್ನ ಅಂತ್ಯಕ್ಕೆ ಭಾಳ ರೊಕ್ಕ ಅದಾವು ಅವನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಮಳ್ಳ ಮಾಡಿ ಅವನಂತಕ್ಕಿದ್ದೆಲ್ಲ ರೊಕ್ಕ ಬಂಗಾರ ಬೆಳಿ ಎಲ್ಲ ಹೊಡ್ಕೊಂಡು ಅವನಿಗೆ ಒಂದು ಗತಿ ಕಾಣಿಸಿ ನಿನ್ ಜೊತೆಗೆ ಮದುವೆಗೆ ಸೆಟ್ಲ್ ಆಗಬೇಕಂತ ಮಾಡೀನಿ ಇದು ಕರೆನ ಮಾತಲ್ಲ ಇನ್ನು ನನ್ನ ಮೇಲೆ ನಿನ್ ವಿಶ್ವಾಸ ಇತ್ತಿತ್ಲಾಗ ವಿಶ್ವಾಸನ ಹೊಂಟತಿ ಬಿಡ ನೀನು ಅಂದ್ರ ಆ ನಮನಿನ ಮಾಡಾಕತ್ತೀರಿ ನೀವು ಇಲ್ಲ ಇದು ಕರೆನಲ್ಲ ಖರೆ ಇದು ಕರೆನಲ್ಲ ಖರೆ ಹಂಗಾರ ಇದ ಖುಷಿಗೆ ಏನಾರ ಏನ್ ಕೊಡ್ಬೇಕು ಬಿಡ್ಬಿಡ್ಸಿ ಹೇಳ್ತಾರ ನಿನಗ ಹೋಗಿಲ್ಲ ಮತ್ತ ಹೊಡಿಲ ಜಾಡ್ಸ್ ನಾ ಹೊಡಿಲ ನೀ ಹೊಡಿಲಿ ನೀನ ಹೊಡಿ ನಾನು ಹೊಡಿಲ ನಿನ್ನಂತಾನೆ ಹೋಗೋದು ಈಗ ಚಂದನ ನಾ ಬರ್ತೀನಂತ ಅವರ ಮನೆಯ ಬಾಗಿಲ ಕೆಂಪನ ಹೆಣ್ಣಾಗಿ ಲಾಲಿ ಪಪ್ಪ ತಿನ್ನಾಗಿ ದುಡ್ಡಿನಾಗ ಇದ್ದರು ಕೈ ಮಾಡಿ ಕರಿಯಾಗಿ
ತಂಗಿ ಹಾ ನೀ ಹೇಳು ಮಾತು ಕರೆ ಕರೆಯಲ್ಲ ಖರೆ ಐತಿ ನಮ್ಮ ನಡಿ ಅಪ್ಪನ ಹಂಗಾರ. ಆಜ್ಞೆಗೆ ಸತ್ಯ. ಆಯ್ತು ಹಂಗಾರ ನಡಿ ಹಂಗಾರ ಮದುವೆ ಆಗೋಳ್ಬಿಡು ನೀನು ಹೋಗಿ ಹಾಗೆ ಮಾಡೋಣ ಆಗೋಣ ನಡಿ ಹಂಗಾರ. ಸವಿತಾ, ಏ ಸವಿತಾ, ಯಾಕಕ್ಕ ಬಂದೆ? ಏನಂತ ಹೇಳಿ? ಏನೇ ಬಿದಿರು ಗೊಂಬೆ ಅಂತ ನಿಂತು ಬಿಟ್ಟಿಯಲ್ಲ, ಮನೆಯಲ್ಲಿಯ ಪಾತ್ರೆಗಳನ್ನ ಚೆನ್ನಾಗಿ ತೊಳೆದಿಯೇನೆ ಹೈಮಾಲಿನಿ? ಅಕ್ಕ, ಪಾತ್ರೆ ತೊಳೆದಿದ್ದೀನಿ, ಬಟ್ಟೆನೇ ತೊಳೆದಿದ್ದೀನಿ, ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಿ. ಅಕ್ಕ, ರಾತ್ರಿನೂ ಊಟ ಮಾಡಿಲ್ಲ, ಅದಕ್ಕೆ ಇನ್ನೊಂದಿಷ್ಟು ಕೆಲಸ, ಸ್ವಲ್ಪ ಊಟ ಮಾಡಿ ಆಮೇಲೆ ಮಾಡ್ತೀನಿ. ಓಹೋ, ಬಿಟ್ಟಿ ಕೂಳಿದೆಯಾ ಅಂತ ತಿಳಿದು ಮೊದಲು ಊಟಕ್ಕೆ ಹೊರಟಿಯೇನೆ. ಯಾಕೋ ನನ್ನ ಕಾಲು ತುಂಬ ನೋಯಕತ್ತು, ಮೊದಲು ಒತ್ತು ಬಾರೆ. ಸರಿ ಅಕ್ಕ. ಓಹೋ, ಅಕ್ಕ ತಂಗಿಯರು ಯಾವುದೇ ವಿಷಯ ಕಾರ್ಯದಲ್ಲಿ ತೊಡಗಿರುವಿರಲ್ಲ ನಮ್ಮ. ಓಹೋ ರಾಮಣ್ಣ, ಬಾಣ, ಏನಿಲ್ಲ, ನನ್ನ ತಂಗಿ ಕಿವಿಗೆ ಬುಗುಡಿ ಹಾಕುತ್ತಿದ್ದೆ, ಅಷ್ಟರಲ್ಲಿ ನೀನೇ ಬಂದೆ. ಏನಮ್ಮ ಸವಿತಾ, ಹೌದಿನಲ್ವೇ? ಹೇಗಿದೆಯಮ್ಮ? ಅಣ್ಣ, ಈ ಮನೆಯಲ್ಲಿ ನನಗೇನು ಕಮ್ಮಿ ಆಗಿದೆ ಹೇಳು? ಈ ಅಂದದಂತ ಅರಮನೆ ಸಿಗ್ಬೇಕಾದ್ರೆ ನಾನು 7 ಜನ್ಮದ ಪುಣ್ಯ ಮಾಡಿ ಬಂದಿದ್ದೀನಿ ಅಣ್ಣ. 7 ಜನ್ಮದ ಪುಣ್ಯ ಮಾಡಿ ಬಂದಿದ್ದೀನಿ. ಅಷ್ಟೇ ಅಲ್ಲ ಅಣ್ಣ, ದೇವರಂತ ನನ್ನ ಪತಿ, ನನ್ನನ್ನು ಸ್ವಂತ ಮಗಳದಂತೆ ನೋಡಿಕೊಳ್ಳುವ ನಮ್ಮ ಮಾವ, ಇನ್ನು ತಾಯಿ ಸ್ಥಾನದಲ್ಲಿ ನಿಂತು ಮಗಳಂತೆ ನನಗೆ ಹೂವಿನಂತೆ ಜೋಪಾನ ಮಾಡುತ್ತಿರುವ ನನ್ನ ಅಕ್ಕ, ಇಷ್ಟೆಲ್ಲ ಸಂತೋಷವಾಗಿರ್ಬೇಕಾದ್ರೆ ಇಲ್ಲಿ ನನಗೇನು ಕಮ್ಮಿ ಆಗಿದೆ ಅಣ್ಣ? ನಾನು ಚೆನ್ನಾಗಿದ್ದೀನಿ, ನಾನು ಚೆನ್ನಾಗೇ ಇದ್ದೀನಿ. ಆಯ್ತಮ್ಮ, ಚೆನ್ನಾಗಿದೆ ತಾನೆ? ಅವರು ಸುರೇಶ ತೋಟಕ್ಕೆ ಹೋಗಿದ್ದಾರೆ ಅಂದಮೇಲೆ ನಾಗರ ಪಂಚಮಿ ಹಬ್ಬ ಸಮೀಪ ಬಂದಿತ್ತೆಂದು ತಂಗಿಯನ್ನು ಕರ್ಕೊಂಡು ಹೋಗಲು ಬಂದೇನಪ್ಪ ರಾಮು? ಹೌದು ತಂಗಿ, ನಿನ್ನ ಮಾತಿನಂತೆ ನನ್ನ ತಂಗಿಯನ್ನು ನಾಗರ ಪಂಚಮಿ ಹಬ್ಬಕ್ಕೆ ಕರೆಯಲು ಬಂದಿರುವೆ. ನೋಡಪ್ಪ, ನಿಮ್ಮ ಮಾವನವರು ಬಂದ ನಂತರ ವಿಚಾರಿಸ್ಕೊಂಡು ಕದ್ಕೊಂಡು ಹೋಗುವಂತೆ. ಹಾ ತಂಗಿ, ಅಣ್ಣ ಯಾವಾಗ ಊಟ ಮಾಡಿದ್ದಾನೋ ಏನೋ, ಮೊದಲು ಊಟಕ್ಕೆ ಕೊಡಮ್ಮ. ನಡಿಯಮ್ಮ ಒಳಗೆ. ನಡಿಯ. ಊಟ ಮಾಡ್ಬೇಕು. ಅಲ್ಲ, ನಾಗರ ಪಂಚಮಿ ಹಬ್ಬ ಇದೆ ಅಂತ ನೆಪ ಮಾಡಿ 2-3 ದಿನ ಬಿಟ್ಟಿ ಕೂಳು ತಿನ್ನಲು ಬಂದಿದ್ದಾನೆ. ಏನೇ ಆಗ್ಲಿ, ಇವನಿಗೆ ಒಂದು ಗತಿ ಕಾಣಿಸ್ಲೇಬೇಕು. ಈ ಕೈ ಚಿನ್ನಲ್ಲಿ ಒಡವೆ ಹಾಕಿ ಇವನ್ ಮೇಲೆ ಕಳ್ಳತನದ ಅಪವಾದ ಹೊರಿಸಲೇಬೇಕು. ರಾಮು, ರಾಮಣ್ಣ, ರಾಮಣ್ಣ, ಯಾಕಮ್ಮ ಕೂಗಿದೆಯಲ್ಲಮ್ಮ? ಏನಿಲ್ಲಣ್ಣ, ಈ ಕೈ ಚೀಲ ತೆಗೆದುಕೋ. ನೋಡೋಣ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ರಂಗಪ್ಪ ತೋಟಕ್ಕೆ ಹೋಗಿದ್ದಾನೆ, ಇನ್ನೂ ಬರಬೇಕಾದ್ರೆ ತುಂಬ ಲೇಟ್ ಆಗುತ್ತೆ. ಅದಕ್ಕೆ ಬಜಾರಕ್ಕೆ ಹೋಗಿ ಒಂದು ಸ್ವಲ್ಪ ಸಂತೆ ತರಬೇಕು. ಅದರಲ್ಲಿ ಏನೇನು ಬೇಕು ಎಲ್ಲವನ್ನ ಬರೆದಿದ್ದೇನೆ. ಆ ಸಾಮಾನುಗಳನ್ನ ಸ್ವಲ್ಪ ಸಂತೆಗೆ ಹೋಗಿ ತೆಗೆದುಕೊಂಡು ಬಾರಪ್ಪ. ಚೀಲ ಭಾರವಾಗಿದೆಯಲ್ಲಮ್ಮ? ಅಯ್ಯೋ ಅಣ್ಣ, ಅದರಲ್ಲಿ ಇನ್ನೂ 3 ಚೀಲಗಳಿವೆ, ಅದಕ್ಕೆ ಭಾರವಾಗಿದೆ. ಬೇಗ ಹೋಗಿ
ಸಂತಿ ತೆಗೆದುಕೊಂಡು ಬಾರಣ್ಣ. ಆಯ್ತಕ್ಕ ಆಯ್ತು. ಹಲೋ, ಪೊಲೀಸ್ ಸ್ಟೇಷನಾ? ನಾನು ಶ್ರೀಮತಿ ಕವಿತಾ ಮಾತನಾಡ್ತಿರೋದು. ಅದೇನಂದ್ರೆ ನಮ್ಮ ಮನೆಗೆ ತನ್ನ ತಂಗಿಯನ್ನು ಕರೆದುಕೊಂಡು ಹೋಗೋ ನೆಪ ಮಾಡಿ ನಮ್ಮ ಮನೆಯಲ್ಲಿರುವ ತಿಜೋರಿಯನ್ನು ಒಡೆದು ಹಾಕಿ ಬಂಗಾರದ ಒಡವೆಯನ್ನು ಕದ್ದುಕೊಂಡು ಹೋಗಿದ್ದಾನೆ ರಾಮು ಅನ್ನೋನು. ಅದಕ್ಕೆ ಅವನನ್ನು ಬೇಗ ಕಂಡು ಹಿಡಿದು ಅರೆಸ್ಟ್ ಮಾಡಿ ನನ್ನ ಒಡವೆಗಳನ್ನು ತಂದುಕೊಡಿ ಪೊಲೀಸ್ ಇನ್ಸ್ಪೆಕ್ಟ್ರೆ. ಆದಷ್ಟು ಬೇಗ ನನ್ನ ಒಡವೆಯನ್ನು ನನ್ನ ಕೈ ಸೇರೋ ಹಾಗೆ ಮಾಡಬೇಕು. ಸವಿತಾ, ಏ ಸವಿತಾ, ಬೇಗ ಹೋಗಿ ಒಂದು ಕಪ್ ಕಾಫಿ ತೆಗೆದುಕೊಂಡು ಬಾ. ಅಕ್ಕ ತಗೊಳ್ಳಿ. ಏನೇ ಇದೊಂದು ಕಾಫಿನ? ಇದಕ್ಕೆ ಸ್ವಲ್ಪ ಆದ್ರೂ ಸಕ್ಕರೆ ಹಾಕಿದ್ಯಾ ಅಥವಾ ಇಲ್ವಾ? ನನಗೇನು ಸಕ್ಕರೆ ರೋಗ ಆಗಿದ್ಯಾ ಅಂತ ತಿಳಿದ್ಯಾ? ನಾನು ಸಾಕಷ್ಟು ಶ್ರೀಮಂತದವರು. ಹೀಗಿರುವಾಗ ನಮ್ಮ ಮನೆಯಲ್ಲಿ ಸಕ್ಕರೆಗೇನು ಕಡಿಮೆ? ಬಹಳಷ್ಟು ಸಕ್ಕರೆ ಹಾಕಿ ಕಾಫಿ ಮಾಡ್ಕೊಂಡು ಬರೋದಕ್ಕೆ ಏನಾಗಿದೆ? ದಯವಿಟ್ಟು ಹಾಗೆಲ್ಲ ಮಾತಾಡಬೇಡ. ನಾನು ಸರಿಯಾಗಿ ಸಕ್ಕರೆ ಹಾಕೊಂಡೇ ಮಾಡ್ಕೊಂಡ್ ಬಂದಿದ್ದೀನಿ ಅಕ್ಕ. ಹೌದಾ? ಹಾಗಾದ್ರೆ ನಾನೇ ಸುಳ್ಳು ಹೇಳ್ತಾ ಇದ್ದೀನಿ. ಅಯ್ಯೋ ಇಲ್ಲ, ಸರಿ ಅಕ್ಕ, ಬೇರೆದನ್ನ ತಗೊಂಡ್ಬರ್ತೀನಿ ಇರಿ. ಕವಿತಾ ಮೇಡಮ್ ಅವ್ರಿ, ಅಲ್ರಿ ನಿಮ್ಮ ಕಳೆದ ಒಡವೆಗಳು ಸಿಕ್ಕಾತವ್ರಿ. ಈ ಬಿಕಾರಿಯನ್ನು ವಾದ್ದು ಜೈಲಿಗೆ ಹಾಕಿ ಬುದ್ಧಿ ಕಲಿಸ್ಬೇಕ್ರಿ. ನೋಡಿ ಇನ್ಸ್ಪೆಕ್ಟರ್, ಈ ಕಳ್ಳನನ್ನು ಹಿಡಿದು ನನ್ನ ಒಡವೆಯನ್ನು ತಂದು ಕೊಟ್ಟಿದ್ದಕ್ಕಾಗಿ ನಿಮಗೆ ನಾನು ಯಾವತ್ತೂ ಚಿರೋಣಿಯಾಗಿರ್ತೀನಿ. ಹೊರಗೆ ಬಾರೆ. ಸರ್, ಇನ್ಸ್ಪೆಕ್ಟರ್, ದಯವಿಟ್ಟು ನಮ್ಮ ಅಣ್ಣನನ್ನು ಅರೆಸ್ಟ್ ಮಾಡಬೇಡಿ. ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರೆ ಅವರ ಗೌರವವೇ ಎಲ್ಲ ಮಣ್ಣು ಪಾಲಾಗಿ ಹಾಳಾಗಿ ಹೋಗುತ್ತೆ ಸರ್, ಹಾಳಾಗಿ ಹೋಗುತ್ತೆ. ನೋಡಿ, ನಮ್ಮಣ್ಣ ನಿರಪರಾಧಿ. ಅವರು ಯಾವತ್ತೂ ಅಪರಾಧ ಕೆಲಸ ಮಾಡೋದೇ ಇಲ್ಲ. ಇಲ್ಲ ಸರ್, ಇದರಲ್ಲೇನು ಮೋಸವಿದೆ. ಈ ಮೋಸಗಾರ್ತಿ ಕೈ ಮಾಡವೇ ಇರಬೇಕು. ನೀನು ಹೆಣ್ಣಲ್ವೇ? ಈ ಮನೆಯನ್ನು ನಾಶ ಮಾಡಲು ಬಂದ ವಿಷ ಜಂತು ನೀನು. ಸಾಕು ಬಾಯ್ ಮುಚ್ಚು. ಅಲ್ಲ, ಇಲ್ಲಿವರೆಗೂ ಈ ಮನೆಯಲ್ಲಿ ನೀನು ಮೋಕಳಾಗಿದ್ದೆ. ಈಗ ಒಮ್ಮೆ ತಮ್ಮಲೆ ರುದ್ರಾವತಾರ ತಾಳಿದೆಯಲ್ಲ, ಇನ್ನು ಮುಂದೆ ಈ ಮನೆಯಲ್ಲಿ ನೀನು ಮಳ್ಳಿ ಹಾಗೆ ಕೆಲಸ ಮಾಡಬೇಕು ಅಷ್ಟೇ. ಕವಿತಾ, ನನ್ನೆದುರಿಗೆ ನನ್ನ ತಂಗಿಗೆ ಕಪಾಳಕ್ಕೆ ಕೈ ಮಾಡಿದೆಯಾ ಕುಲಪಾತಕಿ? ನೀನು ಸತ್ಯವಳೆಂದು ಹಾಲನ್ನು ಕುಡಿದೆ. ನಂತರ ಗೊತ್ತಾಯಿತು ನಾನು ಕುಡಿದಿರುವುದು ಹಾಲಲ್ಲ, ಅದು ಕಳ್ಳಿಯ ಹಾಲೆಂದು. ನನ್ನ ತಂಗಿ ನಿನ್ನ ಮೋಸದ ಪರದೆಯಲ್ಲಿ ಎಷ್ಟು ಚಿತ್ರಹಿಂಸೆ ಕೊಟ್ಟರು ನಿನ್ನನ್ನು ದೇವತೆ ಎಂದೇ ಭಾವಿಸಿದ್ದಾಳೆ. ತಂಗಿ ಸವಿತಾ, ನೀನು ತಿಳಿದುಕೊಂಡ ಹಾಗೆ ಇದು ಹೆಣ್ಣು ದೇವತೆ ಅಲ್ಲಮ್ಮ, ಇದೊಂದು ಬ್ರಹ್ಮ ರಾಕ್ಷಸಿ, ಮಹಾ ಬ್ರಹ್ಮ ರಾಕ್ಷಸಿ. ನೋಡಿ ಇನ್ಸ್ಪೆಕ್ಟರ್, ಇವರಿಗೆ ಜೈಲಿಗೆ ಕರೆದುಕೊಂಡು ಹೋಗಿ ಒತ್ತು ಚೆನ್ನಾಗಿ ಇವನ ಮೈ ಚರ್ಮ ಸುಲಿರಿ. ಇನ್ಮೇಲೆ ಯಾರದೇ ಮನೆಗೆ ಹೋದ್ರು ಕಳ್ಳತನ ಮಾಡಬಾರ್ದು. ಹಾಗೆ ಬುದ್ಧಿ ಬರ್ಬೇಕು ಇವನಿಗೆ.
ಅಲ್ರಿ ಕವಿತಾ ಮೇಡಮ್ ಅರ, ನಿಮ್ಮ ಮನಿ ನಾಯಿ ನಿಮ್ಮ ಅಣ್ಣ ತಿಂದು ನಿಮ್ಗೆ ಹಿಂಗೆ ಮಾತಾಡ್ತಾರೆ, ಈ ಮಗನ ಬಾರಿ ಬಾರಿ ಮಾಡಬೇಡ. ಇನ್ಸ್ಪೆಕ್ಟರ್, ಬಾಯಿಗೆ ಬಿಗಿದಿರ್ದು ಮಾತನಾಡು. ಕಾದು ತೊಟ್ಟ ಮಾತ್ರಕ್ಕೆ ನೀನೇನು ಸತ್ಯ ಹರಿಶ್ಚಂದ್ರನ ಮೊಮ್ಮಗಳೇನಲ್ಲ. ಇವಳ ಪರವಾಗಿ ಮಾತನಾಡುವುದಕ್ಕೆ ನಿನಗೆ ಎಷ್ಟಲ್ಲಿ ಹಂದಲು ಬಿಸಾಕಿದ್ದಾಳೆ ಈ ಮೋಸಗಾರತಿ. ಒಪ್ಪಿದ ಹೊಂದಿಯಂತೆ ಬಿಸಿಳುತ್ತಿರುವ ಈ ನಿನ್ನ ಮೋಸದ ಕಾನೂನು ನಾನು ಬಲ್ಲೆ ಇನ್ಸ್ಪೆಕ್ಟರ್, ನಾನು ಬಲ್ಲೆ. ಕಳ್ಳತನ ಮಾಡಿಲ್ಲ ಇನ್ಸ್ಪೆಕ್ಟರ್, ಕಳ್ಳತನ ಮಾಡಿಲ್ಲ. ಎಲ್ಲ ಈ ಕಿರಾತಿಗೆ ಕಪಟ ನಾಟಕ ಇನ್ಸ್ಪೆಕ್ಟರ್, ಕಪಟ ನಾಟಕ. ನೋಡಿ ಇನ್ಸ್ಪೆಕ್ಟರ್ ಸರ್, ನಮ್ಮಣ್ಣ ಯಾವ ಕಳ್ಳತನನೂ ಮಾಡಿಲ್ಲ. ಅವ್ರಿಗೆ ಅರೆಸ್ಟ್ ಮಾಡಬೇಡಿ, ಅವ್ರನ್ನ ಬಿಟ್ಬಿಡಿ. ಯಾಕಂದ್ರೆ ಪ್ರೀತಿಯಿಂದ ಪಂಚಮಿ ಹಬ್ಬ ಮಾಡ್ಬೇಕಂತ ತವ್ರ ಮನೆಗೆ ಕರ್ಕೊಂಡು ಹೋಗಲು ಬಂದ ನಮ್ಮಣ್ಣ ಕಳ್ಳತನ ಮಾಡಲು ಸಾಧ್ಯನೇ ಇಲ್ಲ. ಅವರು ಕಳ್ಳತನ ಮಾಡುವವರು ಅಲ್ಲ. ಅಂತ ಕಷ್ಟದ ಕಾಲದಲ್ಲಿ ಉಪವಾಸ ಮನೆಗಿದ್ದೀವಿ ವಿನಃ ಮತ್ತೊಂದು ಮನೆಯಲ್ಲಿ ಕಳ್ಳತನ ಮಾಡಿ ತಿಂದು ಜೈ ಮಂದವ್ರು ಅಲ್ಲ ಸರ್ ನಾವು. ದಯವಿಟ್ಟು ನಮ್ಮ ಅಣ್ಣನನ್ನು ಬಿಟ್ಬಿಡಿ. ಅಲ್ಲ, ಕದ್ದ ಕಳ್ಳನ್ನು ನಾನೇ ಕಳ್ಳಂದು ಎಂದಾದ್ರೂ ಒಪ್ಕೋತಾನ? ಇಂಥವರಿಗೆ ಜೈಲು ಶಿಕ್ಷೆ ಆಗಲೇಬೇಕು. ಇವ್ರನ್ನ ದರ್ಗಾ ಜೈಲಿಗೆ ಹಾಕಿ ಬೊರಗಾಣ ತೆಗಿಬೇಕು ಇವ್ರಿಗೆ. ಬೇಡ ಸರ್, ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ನಮ್ಮ ತುಂಬಾ ಒಳ್ಳೆಯವರು. ಅಣ್ಣ, ಯಾಕಣ್ಣ ಈ ಪಾಪಿ ಖರೀದಿಗೆ ನೀನು ಯಾಕಾದ್ರೆ ಬಂದೆ? ಕಷ್ಟ ನೋಸುಕನ ನಾನೆಲ್ಲ ನುಂಗ್ಕೊಂಡು ಈ ಮನೆಯಲ್ಲಿ ನಾನು ಇರ್ತಾ ಇದ್ದೆ. ನೋಡಿ, ಈ ಪಾಪಿ ತಂಗಿಯನ್ನ ಕರೆಯೋದಕ್ಕೆ ಬಂದು ಕಳ್ಳತನದ ಅಪವಾದನ್ನು ನಿಮ್ಮ ಮೇಲೆ ಹೊರಿಸಿದ್ರಲ್ಲಣ್ಣ. ಹೌದು ತಂಗಿ, ಹೌದು. ಸೋದರಿಯನ್ನು ನಾಗರ ಪಂಚಮಿ ಹಬ್ಬಕ್ಕೆ ಕರೆಯಲು ಬಂದ ಕರಳು ಕುಡಿಗೆ ಕಳ್ಳನೆಂಬ ಪಟ್ಟ ಕಟ್ಟಿತ ವಿಧಿ. ಈ ಕಳ್ಳನನ್ನು ಕ್ಷಮಿಸು ತಂಗಿ, ಕ್ಷಮಿಸು. ಅಣ್ಣ, ತಂಗಿ, ಅಣ್ಣನ ಹೆಸರು ತರುವಂತ ತಂಗಿಯಾಗಿ ಬಾಳಮ್ಮ, ತಂಗಿಯಾಗಿ ಬಾಳು. ಅಣ್ಣ, ಅಣ್ಣ, ಅವ್ರನ್ನ ಬಿಟ್ಟು ಕರ್ಕೊಂಡು ಹೋಗ್ಬೇಡಿ, ಬಿಟ್ಬಿಡ್ರಿ. ಅಲ್ಲ ಕವಿತಾ ಮೇಡಮ್, ಇಂಥವರಿಗೆ ಲಾಕಪ್ನಲ್ಲಿ ಹಾಕಿ ಶಿಕ್ಷೆ ಕೊಡಲೇಬೇಕು ನಾವು. ಇನ್ಸ್ಪೆಕ್ಟರ್, ನೀನು ಯಾವ ರೀತಿ ನೌಕರಿ ಸೇರಿದಿ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ನೋಡು ಇನ್ಸ್ಪೆಕ್ಟರ್, ಒಂದು ಮಾತು ಹೇಳುತ್ತೇನೆ, ಕೇಳು. ನನ್ನ ತಮ್ಮ ಒಂದು ದೊಡ್ಡ ವಿದ್ಯಾವಂತ ಅಧಿಕಾರಿಯನ್ನು ಆಗಿ ಮಾಡಿರುವೆ. ಅವನು ಮುಂದೆ ನಿಮ್ಮ ಕಪಟ ನಾಟಕಕ್ಕೆ ನಾಂದಿ ಹಾಡೇ ಹಾಡುತ್ತಾನೆ. ಇನ್ಸ್ಪೆಕ್ಟರ್, ಕೈಗೆ ಹಾಕಿದ ಅಂಕದ ಬೇಡಿಯನ್ನು ಬಿಚ್ಚಿ ನೋಡು. ನಿಜಾಂಶ ಬಯಲಿಗೆ ತಂದು ತೋರಿಸಲಿಲ್ಲ ಅಂತಂದರೆ ಮೀಸಿ ಹೊತ್ತು ಗಂಡಸನಲ್ಲಂದ ತಿಳಿ. ಇದು ಸತ್ಯ, ಸತ್ಯ, ಸತ್ಯ. ನಿಮ್ಮಂತ ಕಳ್ಳ ಕೈದಿಗಳನ್ನು ನಾವು ಜೈಲಿನಲ್ಲಿ ತೋರಿಸ್ತೇವೆ. ನಡೆಯೋ ನಡೆ.
ಮಹಾರಾಣಿಯರು ಯಾಕೆ ಕೋಪದಲ್ಲಿರುವಂತೆ ಕಾಣುತ್ತದೆ? ಓಹೋ ಕನ್ವರ್, ನೀವು ಬಂದ ವಿಷಯ ಅಂತ ನನಗೆ ಗೊತ್ತಾಗ್ಲಿಲ್ಲ. ಅದು ಅಲ್ದೆ ಈ ಮಹಾರಾಣಿಯ ಮನೆಯವರೆಗೂ ನಿಮ್ಮ ಪಾದರಕ್ಷೆ ಬೆಳೆಸಿದ್ದೀರಲ್ಲ, ನೀವೇ ನನಗೊಂದು ಫೋನ್ ಮಾಡಿದ್ರೆ ನಾನೇ ನಿಮ್ಮಲ್ಲಿಗೆ ಬರ್ತಾ ಇದ್ದೆ. ಅವಶ್ಯಕತೆ ಇದ್ದಾಗ ನಿನ್ನ ಅಂತಪುರಕ್ಕೆ ಹೊತ್ತು ನೋಡಿ ಹೆಜ್ಜೆ ಇಡಲೇಬೇಕೋ ಈ ಕನ್ವರ್ಲಾಲ್? ಕವಿತಾ, ಈ ತರ ಮಾತನಾಡೋದರಲ್ಲಿ ನನಗಿಂತ ತುಂಬಾ ಕಿಲಾಡಿ ನೀನು. ಸವಿತಾ, ಏ ಸವಿತಾ, ನೋಡು, ಬೇಗ ಹೋಗಿ 2 ಕಪ್ ಕಾಫಿ ತೆಗೆದುಕೊಂಡು ಬಾ. ನೋಡಿ, ನೀವು ಕೂತ್ಕೊಳ್ಳಿ, ಕಾಫಿ ಕುಡಿಯಿರುತ್ತೆ. ಕವಿತಾ, ಯಾರೀ ಬಾಲೆ ದಂತದ ಗೊಂಬೆ ತರ ಇದ್ದಾಳೆ? ಇವಳು ನನ್ನ ಮನೆ ಕೆಲಸದ ಆಳು. ಏ ಸವಿತಾ, ಏನು ಗೋಗಿ ಅಂತ ನಿಂತು ಬಿಟ್ಟೆ? ಕಪ್ಪು ತೆಗೆದುಕೊಂಡು ನಡೆ ಒಳಗೆ. ಕವಿತಾ, ಮನೆಗೆ ಬಂದ ಈ ಪ್ರಳಯರಾಜನಿಗೆ ಕಾಫಿ ಕುಡಿಸಿದರೆ ಸಾಕಾ? ಮುತ್ತಿನ ಮಳೆ ಸುರಿಸಬಾರೆ ನಾಟ್ಯ ಮಯೂರೇ. ನಾನಿರುವುದೇ ಅದಕ್ಕೆ ಅಲ್ವಾ ನನ್ನ ರಾಜ?
ಓಹೋ, ಹೊರಗಡೆ ಸುರೇಶ ಬರ್ತಾ ಇದ್ದಾನೆ. ನಾವಿಬ್ಬರು ಒಟ್ಟಿಗೆ ಇರುವುದನ್ನು ನೋಡಿದರೆ ನಮ್ಮ ಮೇಲೆ ಸಂಶಯ ಕಟ್ಟಿ ನಮ್ಮ ಪ್ಲಾನ್ಗೆ ಅಂತಿಮ ತೆರೆ ಬಿದ್ದಂತಾಗುತ್ತದೆ. ನಾನು ಒಳಗಿನಿಂದ ಹೊರಗೆ ಹೋಗುತ್ತೇನೆ. ನೀನು ನನ್ನ ಮತ್ತು ಸವಿತಾ ನಡುವೆ ಅಕ್ರಮ ಸಂಬಂಧ ಕಟ್ಟಿ ಎಲ್ಲಿಂದ ಪಾರಾಗಿ ಬಿಡು, ಆಯ್ತಾ ಕವಿತಾ? ಆಹಾ, ಓಕೆ ಡಾರ್ಲಿಂಗ್, ಹಾಗೇ ಮಾಡ್ತೀನಿ. ಅತ್ತಿಗೆ ಅತ್ತಿಗೆ ಅತ್ತಿಗೆ, ಇಂದು ನಾನು MBBS ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದೆ. ಅದಕ್ಕೆ ಸ್ವೀಟ್ ತಂದಿದ್ದೇನೆ. ಅತ್ತಿಗೆ, ಕವಿತಾ ಎಲ್ಲಿ? ಇಬ್ಬರಿಗೂ ಸೇರಿಸಿ ಸ್ವೀಟ್ ಕೊಡ್ತೇನೆ. ಏನಪ್ಪ ಹೇಳಿ ಮೈದನ, ತನ್ನ ಪ್ರಿಯಕರ ಕನ್ವರ್ ಜೊತೆ ಒಳಗಡೆ ಚಕ್ಕಂದ ಆಡ್ತಾ ಇದ್ದಾಳೆ. ಅತ್ತಿಗೆ, ಏನಮ್ಮ ಏನು ಹೇಳ್ತಿರುವೆ ನೀನು? ನಿಮ್ಮ ಮಾತು ನಿಜವೇ? ಹೌದಪ್ಪ, ನಾನು ಹೇಳ್ತಿರೋ ಮಾತು ಸತ್ಯವಾಗಿದೆ. ಬೇಕಾದ್ರೆ ನೀನೇ ಹೋಗಿ ನೋಡು. ಸವಿತಾ, ಏ ಸವಿತಾ! ಯಾಕ್ರಿ, ಏನಾಯ್ತು? ಈ ನಿಮ್ಮ ಸತಿಯ ಹೆಸರನ್ನು ಎತ್ತಿ ಆ ಮುಗಿಲೆ ಕತ್ತರಿಸ್ಕೊಂಡು ತಲೆ ಮೇಲೆ ಬೀಳುವಾಗೆ ಕೆರಿಸ್ತಾ ಇದ್ದೀರಲ್ಲ. ಮುಚ್ಚು ಬಾಯಿ ಮತಿಹೀನ ಹೆಣ್ಣೆ. ಇಂದಿನಿಂದ ನೀನು ನನ್ನ ಸತಿಯಲ್ಲ, ನಾನು ನಿನ್ನ ಪತಿಯಲ್ಲ. ಸ್ವಾಮಿ, ಏನು ಬಡ ಸ್ನೇಹಿತನ ಸಹೋದರಿ ಎಂದು ತಿಪ್ಪೆಯಲ್ಲಿದ್ದವಳನ್ನು ಉಪ್ಪರಿಗೆ ಮೇಲೆ ಕೂಡಿಸಿ ಹರ್ಷ ಪಡುವ ನನ್ನನ್ನು ಆ ಕಣ್ಣವರನ್ನ ಸಂಘ ಬಯಸಿದೆ ಆ ಸೂಳೆ. ಸ್ವಾಮಿ, ಏನ್ರಿ? ಏ ಸವಿತಾ, ನನ್ನ ಮಡದಿ ಪವಿತ್ರ ಅಂತರಗಂಗೆ ಎಂದು ತಿಳಿದಿದ್ದೆ. ಆದರೆ ನೀನು ಪವಿತ್ರ ಅಂತರಗಂಗೆ ಅಲ್ಲ, ಕೊಳಚೆ ನೀರು ಅಂತ ಈಗ ಗೊತ್ತಾಯ್ತು. ಸವಿತಾ, ಹಿರಿಯರ ಸಮ್ಮುಖದಲ್ಲಿ ನಿನ್ನನ್ನು ಮದುವೆಯಾಗಿ ಈಗ ನಮ್ಮ ಮನೆತನಕ್ಕೆ ಕಳಂಕ ಹಚ್ಚಿ ಕಳೆದೆ ಅಲ್ಲ ಚಾಂಡಾಲಿನಿ. ಸ್ವಾಮಿ, ಯಾಕ್ರಿ ಈ ತರ ಮಾತಾಡ್ತಿದ್ದೀರಾ? ನನ್ನನ್ನು ಸೂಳೆ ಅಂತ ಕೀಳ ಮಟ್ಟಕ್ಕೆ ಹೋಲಿಸಿ ಮಾತಾಡ್ತಿದ್ದೀರಲ್ಲ ರೀ. ಅಂತ ತಪ್ಪು ನಾನು ಯಾವುದನ್ನೂ ಮಾಡಿಲ್ಲ. ಪರ ಸಂಗರ ಸ್ನೇಹವನ್ನು ಬಯಸಿ ಅವರ ಜೊತೆಗೆ ಚೆಕ್ಕನ್ನವನ್ನು ಆಡಿ ಈ ಮನೆಯ ಮರ್ಯಾದೆಯನ್ನು ಕಳೆಯುವಂತ ಹಾದರದ ಹೆಣ್ಣು ನಾನಲ್ಲ ರೀ, ನಾನಲ್ಲ. ಬಾಯಿ ಮುಚ್ಚೆ ಮತ್ತೆ ಮಾಡಿಕೊಂಡ ಗಂಡನೇ ನನ್ನ ಪಾಲಿನ ದೇವರು. ಈ ನನ್ನ ಪತಿರಥದನವೇ ನನ್ನ ಪ್ರಾಣ ಅಂತ ತಿಳ್ಕೊಂಡು ಬದುಕವಳು ನಾನು. ಈ ಮಾತು ನಿಮ್ಮ ಪಾದದಾಣೆ ಹಾಗೂ ಸತ್ಯ. ಮುಟ್ಟಬೇಡ ನನ್ನ ಪಾದನು ಈ ನಿನ್ನ ಅಪವಿತ್ರ ಕೈಗಳಿಂದ. ಸ್ವಾಮಿ, ನಿನ್ನ ಸುಳ್ಳಿನ ಸರಮಾಲೆಯನ್ನು ನಂಬುವಷ್ಟು ಮಂದಮತಿ ನಾನಲ್ಲ ಈ ಸುರೇಶ. ನೋಡು, ಆ ಕಡ್ಡವರನ್ನ ಸಂಘ ಬಯಸಿದೆಲ್ಲ ಸೂಳೆ. ಮನೆ ಬಿಟ್ಟು ನಡೆ ನಮ್ಮ ಮನೆಯಿಂದ. ಸ್ವಾಮಿ, ಅಯ್ಯೋ ದೇವ್ರೆ, ಇದು ಎಂತ ಅಗ್ನಿ ಪರೀಕ್ಷೆ ಈ ಸತಿಗೆ ರೀ. ನಾನು ತಪ್ಪು ಮಾಡ್ತೀನಿ. ಇಲ್ಲ ರೀ, ಮತ್ತೊಬ್ಬರ ಸಂಘ ಬಯಸಿ ಈ ಮನೆಗೆ ಕಳಂಕ ತರುವಂತ ಕಳಂಕಿನಿ ನಾನಲ್ಲ ರೀ, ನಾನಲ್ಲ. ಇದೇ ರೀತಿ ನೀವು ನನಗೆ ಚುಚ್ಚಿ ಚುಚ್ಚಿ ಮಾತಾಡಿದ್ರೆ ಇನ್ನೊಂದ ಜೀವನ ಕಣ್ಣೀರಿನಲ್ಲಿ ನಾನು ನೋವು ಪಡ್ಬೇಕಾಗತ್ತೆ ಅಷ್ಟೇ. ದಯವಿಟ್ಟು ನನ್ನ ಮನೆಯಿಂದ ಆಚೆ ಹಾಕ್ಬೇಡಿ. ನಾನು ಯಾವ ತಪ್ಪು ಮಾಡಿಲ್ಲ. ನನ್ನ ಮಾತನ್ನ ನಂಬಿ. ಅತ್ತಿಗೆ, ಮೊದಲು ಇವಳ ಕತ್ತು ಹಿಡಿದು ಮನೆಯಿಂದ ಹೊರಹಾಕಿ ನಮ್ಮ ಧರ್ಮದ ಮನೆಯಿಂದ. ಏನು ದುಃಖ ಆಗುತ್ತೆ ಅಂತೆ? ದುಃಖ ಇದ್ದಿದ್ದು ಇದ್ದ ಹಾಗೆ ಹೇಳಿದ್ರೆ ಎದ್ದು ಬಂದು ಎದೆಗೋದ್ರಂತೆ. ಹಾಗಾಯ್ತು ಇವಳ ಸ್ಥಿತಿ. ಈ ನಮ್ಮ ಮನೆಯ ಮಾನ ಮರ್ಯಾದೆಯೆಲ್ಲ ಹಾಳು ಮಾಡಿದ್ರು ಹೈಮಾಲಿನಿ. ಮೈದನ, ಇವಳ ಮುಖ ನೋಡೋದಕ್ಕೂ ನನಗೆ ನಾಚಿಕೆ ಆಗುತ್ತೆ. ಈ ದಂಡ ಬಿಂಡಕ್ಕೆ ಒಂದು ಶಾಸ್ತಿ ಮಾಡ್ತೀನಿ, ತಡಿ. ಅಕ್ಕ, ಇಲ್ಲಕ್ಕ, ನಾನು ಯಾವ ತಪ್ಪು ಮಾಡಿಲ್ಲ. ದಯವಿಟ್ಟು ನನ್ನ ಮನೆಯಿಂದ ಹೊರಗೆ ಹಾಕ್ಬೇಡ. ಸ್ವಾಮಿ, ನನ್ನ ಮಾತನ್ನು ನಂಬಿ ಈ ಸತಿ ಮೇಲೆ ನಿನಗೆ ಅನುಮಾನವೇ? ತಾಳಿ ಕಟ್ಟಿದ ನನ್ನ ಗಂಡನಾಗಿ
ನನಗೆ ಬಾಳು ಕೊಡುವುದನ್ನು ಬಿಟ್ಟು ಸೂಳೆ ಅಂತ ಪಟ್ಟ ಕಟ್ಟಿ ನನ್ನ ಮನೆಯಿಂದ ಆಚೆ ಆಗ್ತಾ ಇದ್ದೀರಾ. ಬೇಡ ನಿಮ್ಮ ಮಾತನ್ನು ಕೇಳಿ. ಗಂಡನ ಮನೆಯಿಂದ ಹಾಗರದ ಪಟ್ಟವನ್ನು ಹೊತ್ತುಕೊಂಡು ಮನೆಯಿಂದ ಆಚೆ ಬಂದಿದ್ದಾಳಂತ ನಮ್ಮ ಅಣ್ಣಂದ ಏನಾದ್ರೂ ಕೇಳಿದ್ರೆ ಅವರು ಖಂಡಿತವಾಗಿ ಭೂಮಿ ಮೇಲೆ ಬದುಕಿರುವುದಿಲ್ಲ ರೀ, ಬದುಕಿರೋದಿಲ್ಲ. ನನ್ನ ಮಾತನ್ನು ನಂಬಿ. ಏಯ್, ಮನೆ ಬಿಟ್ಟು ನಡಿ. ಏನ್ ನಡ್ತಿಗೆಟ್ಟೋಳೆ? ಸತ್ಯದಿಂದ ಬಾಳುವ ಹೆಣ್ಣಿಗೆ ಈ ರೀತಿ ಶಿಕ್ಷೆ ಕೊಟ್ಟು ನನ್ನನ್ನು ಮನೆಯಿಂದ ಆಚೆ ಹಾಕ್ತಿದ್ದೀರಾ? ಏ ಅಕ್ಕ, ಈ ಮನೆಗೆ ನೀನು ಮದುವೆ ಮಾಡಿಕೊಂಡು ಬಂದು ಸೇರಿ ಒಂದು ಸೊಸೆಯಾಗಿ ಒಳಗಡೆ ಬಂದಿದೆಯಲ್ಲ, ಹಾಗೆ ನಾನು ಕೂಡ ಬಂದಿರೋದು ಅನ್ಯಾಯವಾಗಿ ನನ್ನ ಮನೆಯಿಂದ ಆಚೆ ಹಾಕುವಾಗ ಮಾಡಿದೆಯಲ್ಲ. ನೋಡ್ತಾ ಇರು, ಮುಂದೊಂದು ದಿನ ನಿನಗಿಂತ ಪರಿಸ್ಥಿತಿ ಬಂದೇ ಬರುತ್ತೆ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಅನ್ನೋದನ್ನ ಮರಿಬೇಡ ಅಕ್ಕ, ಮರಿಬೇಡ. ಇನ್ನೊಂದ ದೃಷ್ಟ ಹೆಣ್ಣು ಮನೆಯಿಂದ ಹೋಗುವಾದ್ರು ನನಗೆ ಆಶೀರ್ವಾದ ಮಾಡಿ ಕಳಿಸಿರಿ, ಆಶೀರ್ವಾದ ಮಾಡಿ ಕಳಿಸಿ. ಈ ಜೀವನ ಆ ಬ್ರಹ್ಮನ ಅಯ್ಯೋ, ಪೀಡೆ ತೊಲಗ್ತಪ್ಪ. ನೋಡು, ಬಿಸಿ ಬಿಸಿ ಅಡಿಗೆ ಮಾಡ್ತೀನಿ. ಯಾಕೆಂದ್ರೆ ನಿಮ್ಮ ಅಣ್ಣ ಬರುವ ಹೊತ್ತಾಯ್ತು. ಸರಿ, ನನ್ನ ಹೆಂಡತಿಯನ್ನು ಮನೆ ಬಿಟ್ಟು ಹೊರ ನೂಕಿದ್ದೇವೆ, ಒಳ್ಳೆಯ ವಿಚಾರ. ಈಗ ತೋಟದಿಂದ ಬಂದ ನನ್ನ ಅಣ್ಣ ಸುರೇಶ, ನಿನ್ನ ಹೆಂಡತಿ ಎಲ್ಲಿ ಹೋಗಿದ್ದಾಳೆಂದು ಹೇಳಿದರೆ ಏನೆಂದು ಉತ್ತರಿಸಲಿ? ಆ ಕಣ್ಣವರನ ಸಂಘ ಬಯಸಿದ ಸೂಳೆ ಎಂದು ಹೇಳಲಿ? ಈ ನಮ್ಮ ಬಾಳನ್ನು ಹರ್ಷ ಪಡುವ ನನ್ನ ಅಣ್ಣನ ಹೃದಯವನ್ನು ಛಿದ್ರ ಮಾಡಲಿ? ಅಯ್ಯೋ ದುರ್ವಿಧಿ, ಎಂಥ ಕಠೋರವಾದ ಅಗ್ನಿ ಕುಂಡದಲ್ಲಿ ಸಿಲುಕಿಸಿದೆಯಪ್ಪ ನನ್ನನ್ನು. ಈಗ ನಾನೇನು ಮಾಡಲಿ? ಎಲ್ಲಿಗೆ ಹೋಗಲಿ? ಹೌದು, ಇಷ್ಟೆಲ್ಲ ದುರಂತ ನಡೆಯಬೇಕಾದರೆ ನಾನೇ ಕಾರಣ. ನನ್ನ ಅಣ್ಣ ಬರೋದರೊಳಗಾಗಿ ಈ ನತ ದೃಷ್ಟ ಮುಖವನ್ನು ನಾನು ನನ್ನ ಅಣ್ಣನಿಗೆ ತೋರಿಸಬೇಕಾಗಿದೆ. ಅಣ್ಣ, ದಯವಿಟ್ಟು ನನ್ನನ್ನು ಕ್ಷಮಿಸು ಅಣ್ಣ, ಕ್ಷಮಿಸು. ಸುರೇಶ, ಮೈದುನ, ಏನಪ್ಪ ನೀನು ಮಾಡ್ತಾ ಇರೋ ಕೆಲಸ? ಅಲ್ಲ, ಆ ಪಾಪಿ ಮಾಡಿರೋ ಮೋಸಕ್ಕೆ ನೀನು ಸತ್ತು ಹೋಗ್ತೀಯ. ಬೇಡ ಮೈದುನ, ಬೇಡ, ಹಾಗೆಲ್ಲ ಮಾಡಬೇಡ. ಅತ್ತಿಗೆ, ದಯವಿಟ್ಟು ನನ್ನನ್ನು ಕ್ಷಮಿಸು ಅತ್ತಿಗೆ, ಕ್ಷಮಿಸು. ಈ ನನ್ನ ನತದೃಷ್ಟ ನನ್ನ ಮುಖವನ್ನು ನನ್ನ ಅಣ್ಣನಿಗೆ ತೋರಿಸಲಾರೆ ಅತ್ತಿಗೆ, ತೋರಿಸಲಾರೆ. ದಯವಿಟ್ಟು ನನ್ನನ್ನು ತಡೆಯಬೇಡಿ ಅತ್ತಿಗೆ, ತಡೆಯಬೇಡಿ. ನಾನು ಸಾಯಲೇಬೇಕು. ಅಯ್ಯೋ, ಯಾರಾದ್ರೂ ಬನ್ನಿ, ಇವರು ಚಾಕುರಿಂದ ಚುಚ್ತಾ ಇದ್ದಾನೆ, ಬೇಗ ಬನ್ನಿ ರೀ. ಅಯ್ಯೋ ಸ್ವಾಮಿ, ಬೇಗ ಬನ್ನಿ. ಸುರೇಶ್, ಇದೇನು ನೀ ಮಾಡುತ್ತಿರೋ ಕೊಲೆ ದೃಶ್ಯ?
ಬಾ ಅಣ್ಣ ಬಾ. ನಾನು ಸಾಯುವುದನ್ನು ತಡೆದು ನಿನ್ನ ಮಡದಿ ನನ್ನನ್ನು ಕೊಲೆ ಮಾಡಲು ಪ್ರಯತ್ನಿಸುತ್ತಾನೆಂದು ಸುಳ್ಳು ನಟನೆ ಮಾಡುತ್ತಿದ್ದಾಳೆ. ಅಣ್ಣ, ಇದರಲ್ಲಿ ನನ್ನದು ತಪ್ಪು ಅಥವಾ ನಿನ್ನ ಮಡದಿಯ ತಪ್ಪು ನೀನೇ ವಿಚಾರ ಮಾಡು ಅಣ್ಣ. ಕೊಲೆ ಘಾತಕ, ತಪ್ಪು ಒಪ್ಪಿನ ಮಾತು ಬೇರೆ ಬೇಕಾ ನಿನ್ನ ಜನ್ಮಕ್ಕೆ? ನೀವು ಬಂದ್ರಿ ಅಂತ ನಾನು ಬದುಕುವುದೇ, ಇಲ್ಲ ಅಂದ್ರೆ ಇವನು ಚಾಕುನ ಚುಚ್ಚಿ ನನ್ನನ್ನು ಕೊಂದೇ ಬೀಳ್ತಾ ಇದ್ದ. ಮುಂದೆ ಮಾತನಾಡಬೇಡ. ಇಲ್ಲಿ ನಡೆದ ಕೊಲೆ ದೃಶ್ಯ ಕಂಡು ಈಗಲೇ ನನಗೆ ಅರ್ಥವಾಯಿತು ಈ ಸುರೇಶನ ಕೆಟ್ಟ ಕೃತ್ಯ. ಥೂ ಪಾಪಿ, ಎಷ್ಟು ದಿನ ಹೊಂಚ ಹಾಕಿಕೊಂಡು ಕುಳಿತಿದ್ದೋ ನನ್ನ ಸತಿಯನ್ನು ಕೊಲೆ ಮಾಡೋದಕ್ಕಾಗಿ. ಗುಳ್ಳಿ ನರಿಯಂತೆ ನಿನ್ನನ್ನು ಸಾಕಿ ಸಲುವಿ ರಕ್ಷಣೆ ಮಾಡಿ ವಿದ್ಯಾಬುದ್ಧಿ ಕಲಿಸಿದ್ದು ಇದಕ್ಕೇನಾ? ಹಾವಿಗೆ ಹಾಲೆರೆದ ಮೇಲೆ ಎಂದಾದರೊಂದು ದಿನ ಅದರ ಮೇಲೆ ಕಾಲಿಟ್ಟಾಗ ಹಾಲೆರೆದವನೆಂದು ಕಚ್ಚದೆ ಬಿಡುವುದೇ? ಅದರಂತೆ ನಂಬಿದವರಿಗೆ ನಂಜ ಕುಡಿಸಿ ಸಾಯಿಸುವ ನಂಜಿನ ವಿಷ ತುಂಬಿದ ವಿಶ್ವಾಸಘಾತಕ ನೀನು. ಹೌದು ಕವಿತಾ, ಸವಿತಾ ಎಲ್ಲಿ? ಸ್ವಾಮಿ, ನೀವು ಹೋದ್ಮೇಲೆ ಒಂದು ದೊಡ್ಡ ರಾಧಾಂತವೇ ಆಯಿತು ನೋಡಿ. ನನ್ನ ತಂಗಿ ಹಾಗೂ ಆ ಕಣ್ಣೋರ್ ಮೇಲೆ ಹಾದರದ ಪಾದ ಹೊರಿಸಿ ಮನೆಯಿಂದ ಹೊರ ಹಾಕಿದ್ರು. ಬೇಡಪ್ಪ, ಈ ರೀತಿ ಮಾಡಬೇಡ. ನಿಮ್ಮ ಅಣ್ಣನವ್ರು ಬಂದ ನಂತರ ವಿಚಾರ ಮಾಡುವಂತೆ, ಅಲ್ಲಿವರೆಗೆ ಸುಮ್ಮನಿರು ಅಂತ ಹೇಳಿದ್ರೆ ನನ್ನನ್ನು ಚಾಕುವಿನಿಂದ ಚುಚ್ಚಿ ಕೊಂದು ಹಾಕೋದಕ್ಕೆ ಪ್ರಯತ್ನ ಮಾಡ್ದ ಈ ನಿಮ್ಮ ಅತ್ತೆ ಮಾರಿ. ಅತ್ತಿಗೆ, ಯಾಕಮ್ಮ ಈ ರೀತಿ ಸುಳ್ಳಿನ ಕಡೆ ಕತ್ತಿ ಹೇಳ್ತಿರುವೆಲ್ಲ? ಅತ್ತಿಗೆ, ನಿನ್ನ ಸುಳ್ಳಿನ ಸರಮಾಲೆಯಲ್ಲಿ ನನ್ನನ್ನು ಬಲಿಪಶಿಯಾಗಿ ಮಾಡಿದೆಯಾ? ಅಣ್ಣ, ಇದೆಲ್ಲ ನಿನ್ನ ಹೆಂಡತಿ ಹೇಳುವುದು ಸುಳ್ಳಣ್ಣ, ಸುಳ್ಳು. ಅತ್ತಿಗೆ ಅತ್ತಿಗೆ ಅಂದರೆ ಹೆತ್ತಮ್ಮನ ಸಮಾಳ ಎಂದು ಹಿಂದಿನ ಶಾಸ್ತ್ರವೇ ಹೇಳುತ್ತೆ. ಆದರೆ ನೀನು ಹೆತ್ತಮ್ಮನಲ್ಲ ಅತ್ತಿಗೆ, ಹೆತ್ತಮ್ಮನಲ್ಲ. ಸಮಯ ಕೊಂಡು ಬಣ್ಣ ಬದಲಾಯಿಸುವ ಪಾರಿಜಾತ ಹೂವು ಅತ್ತಿಗೆ, ಪಾರಿಜಾತ ಹೂವು. ಒಂದು ಬೇವಿನ ಗಿಡವನ್ನು ನಂಬಿದರೆ ಸಮಯ ಬಂದಾಗ ಅದು ನೆರಳು ಕೊಡುತ್ತದೆ. ಆದರೆ ನೀನು ಸಮಯ ಬಂದಾಗ ಕಚ್ಚುವ ವಿಷ ಸರ್ಪದ ಹಾವು ಅತ್ತಿಗೆ, ನೀನು ವಿಷ ಸರ್ಪದ ಹಾವು. ಏ ಸುರೇಶ್, ಏಕೆ ಕಿರುಚಿತ್ರುವ ಕುಲಪಾತಕ? ನನ್ನ ಸಾಕು ತಮ್ಮ ಇಂಥ ಹೀನ ಕೆಲಸಕ್ಕೆ ಕೈ ಹಾಕದ ಕನ್ನಡಿ ಎಂದು ತಿಳಿದುಕೊಂಡಿದ್ದೆ. ಆದರೆ ಅದೇ ಕನ್ನಡಿ ಕೈ ತಪ್ಪಿ ಭೂಮಿಗೆ ಬಿದ್ದು ನೂರಾರು ಚೂರಾಗಿ ಕಾಲಿಗೆ ನಟ್ಟು ರಕ್ತ ಬರಿಸುವುದೆಂದು ನಾನು ತಿಳಿದಿರಲಿಲ್ಲ. ಹೌದಣ್ಣ, ಹೌದು. ನೀನು ತಿಳಿದುಕೊಂಡಂತೆ ನಿನ್ನ ಮನಸ್ಸಿನ ಕೈಗಣ್ಣಿ ಒಡೆದು ಹೋಯ್ತಣ್ಣ, ಒಡೆದು ಹೋಯ್ತು. ಕರ್ಪೂರ, ಕಲ್ಲು, ಸಕ್ಕರೆ ಎರಡೂ ಒಂದೇ ತರ ಇದ್ದರೂ ಅವುಗಳ ಗುಣ ಬೇರೆ ಇರ್ತದೆ. ಹಾಗೆ ವಿಧಿ ನನ್ನ ಬಾಳಲ್ಲಿ ಕರ್ಪೂರವಾಗಿ ನಿಂತಿತು ಅಣ್ಣ, ಕರ್ಪೂರವಾಗಿ ನಿಂತಿತು ಅಣ್ಣ. ಅಣ್ಣ, ದಯವಿಟ್ಟು ನನ್ನನ್ನು ನಂಬು ಅಣ್ಣ, ನಂಬು. ನಾನು ಕೊಲೆ ಮಾಡಿಲ್ಲ ಅಣ್ಣ, ಕೊಲೆ ಮಾಡಲು ಪ್ರಯತ್ನಿಸುತ್ತಿಲ್ಲ. ಸುರೇಶ್, ಈಗ ಕರೆಸಿತ್ರ ಅಣ್ಣ, ವಿಧಿಯ ಲಿಖಿತವನ್ನು ತಪ್ಪಿಸಲು ಆ ಮೂರು ಕಣ್ಣುಗಳ ಮುಕ್ಕನಿಂದಲೂ ಸಾಧ್ಯವಿಲ್ಲ ಅಣ್ಣ. ನಿನ್ನ ಹೆಂಡತಿಯ ಮಾತನ್ನೇ ಸಮರ್ಥಿಸಿಕೊಂಡು ನನ್ನನ್ನು ಕಡೆಗಾಣಿಸಿ ಬಿಟ್ಟೆ ಅಣ್ಣ, ನನ್ನನ್ನು ಕಡೆಗಾಣಿಸಿ ಬಿಟ್ಟೆಯ ಅಣ್ಣ. ದಯವಿಟ್ಟು ನನ್ನನ್ನು ನಂಬು ಅಣ್ಣ, ನನ್ನನ್ನು ನಂಬು. ಬಾರಿ ಸತ್ಯ ಹರಿಚಂದ್ರ, ಸತ್ಯ ಮಾತಾಡುತ್ತಾನೆ. ಮಾಡಿರುವುದು ಕ್ಷುಲ್ಲಕ ಕೆಲಸ, ಹೇಳುವುದು ವೇದಾಂತ. ನಾನಂತೂ ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೊರಟು ಹೋಗುತ್ತೇನೆ. ಇರು ಒಂಟಿಯಾಗಿ ಮನೆಯಲ್ಲೇ ನೀನೆ. ಬಾ ಕವಿತಾ, ಹೋಗೋಣ. ಅಣ್ಣ, ನಿಲ್ಲಣ್ಣ, ನಿಲ್ಲು. ಈ ನೀಚ ಮಾಡಿದ ತಪ್ಪಿಗೆ ನೀನೇಕೆ ಮನೆ ಬಿಟ್ಟು ಹೋಗುವೆ ಅಣ್ಣ? ಇದು ನನಗೆ ನುಂಗಲಾರದು ತುತ್ತು ಅಣ್ಣ. ನಾನೇ ಈ ಬಿಟ್ಟೆ ಬಿಟ್ಟು ಹೋಗುತ್ತೇನೆ. ನನಗೆ ಆಶೀರ್ವಾದ ಮಾಡು ಅಣ್ಣ, ಆಶೀರ್ವಾದ ಮಾಡು. ಈಗ ನೀನು ಚಾರಿಣಿ ಎಂದರೆ
ಭಾಷೆ ಕಳಚಿ ನನ್ನ ಬೈ ಮೇಲೆ ಬಿದ್ದಂತಾಯ್ತಮ್ಮ. ಭೂಮಿ, ಈ ಭೂಮಿ ಬಾಯಿ ಬಿರಿದಂತಾಯ್ತಮ್ಮ, ಬಾಯಿ ಬಿರಿದಂತಾಯ್ತು. ಇಲ್ಲ ಇಲ್ಲ, ನನ್ನ ತಂಗಿ ಜಾಲ್ಡಿ ಅಲ್ಲ, ಇದರಲ್ಲೇನೋ ಮೋಸ ನಡೆದಿದೆ. ಹಾಗಾದ್ರೆ ನಮ್ಮ ಅಣ್ಣ ಎಲ್ಲೇಮ್ಮ? ಅಣ್ಣ ಅವನು ನಮ್ಮ ಹತ್ರ ಇಲ್ಲ ಅಣ್ಣ. ಯಾಕಂದ್ರೆ ಪಂಚಮಿ ಹಬ್ಬಕ್ಕೆ ತಂಗಿನ ತವರ ಮನೆಗೆ ಕರ್ಕೊಂಡು ಹೋಗ್ಬೇಕಂತ ನನ್ನ ಗಂಡನ ಮನೆಗೆ ಬಂದ್ರೆ ಕಳ್ಳತನದ ಅಪವಾದನ ಹೊರಿಸಿ ಅಣ್ಣನನ್ನು ಜೈಲಿಗೆ ಕಳಿಸಿದ್ರು. ಅಣ್ಣ ಜೈಲಿಗೆ ಕಳಿಸಿದ್ರು. ತಂಗಿ, ಈ ನನ್ನ ಹೃದಯ ಒತ್ತಿ ಒತ್ತಿ ಹೇಳುತ್ತಿದೆ ಅಮ್ಮ, ಒತ್ತಿ ಒತ್ತಿ ಹೇಳುತ್ತಿದೆ. ನನ್ನ ತಂಗಿ ಪರಪುರುಷನ ಸಂಘ ಬಯಸುವಳಲ್ಲವೆಂದು. ಆದ್ರೆ ಈ ಮೂಢ ಸಮಾಜ ನಂಬಲು ಸಾಧ್ಯವಿಲ್ಲಮ್ಮ, ಸಾಧ್ಯವಿಲ್ಲ. ಅಂದು ನೀನು ಗಂಡನ ಮನೆಗೆ ಹೋಗುವಾಗ ಅಣ್ಣ ಹೇಳಿ ಕಳಿಸಿರುವಂತೆ, ಒಂದು ವೇಳೆ ಗಂಡನ ಮನೆಯಲ್ಲಿ ನೀನೇನಾದ್ರೂ ತಪ್ಪು ಹೆಜ್ಜೆ ಇಟ್ಟಿದ್ದೆ ಆದ್ರೆ ಅಂದೇ ನಿನ್ನ ಪಾಲಿಗೆ ಈ ನಿನ್ನ ಅಣ್ಣಂದಿರು ಇದೇ ನಿನ್ನ ಅಣ್ಣನ ನುಡಿ. ಆದರದ ಅಪವಾದ ಹೊತ್ತು ನನ್ನ ಅಣ್ಣನ ಮರ್ಯಾದೆಯನ್ನು ಕಳೆದ ವಿಚಾರಿ ಮೊದಲು ಮನೆ ಬಿಟ್ಟು ತೊಲಗಾಚೆ. ಗಂಡನ ಮನೆಯಲ್ಲಿ ನಿನಗೆ ಸ್ಥಾನ ಇಲ್ಲ ಅಂದ್ಮೇಲೆ ನಾನು ಕೂಡ ನಿನಗೆ ಸ್ಥಳಾವಕಾಶ ಕೊಡ್ಲಾರೆ. ಈ ಒಡ ಹುಟ್ಟಿದ ತಂಗಿ ಮೇಲೆ ನೀನು ಅನುಮಾನ ಪಡ್ತಾ ಇದೀಯ. ನನ್ನ ಮೇಲೆ ನಿನಗೂ ನಂಬಿಕೆ ಇಲ್ಲದಂತ ಆಯ್ತಣ್ಣ. ಅಣ್ಣ ಬೇಡಣ್ಣ, ನೀನು ಈಗ ಮನೆಯಿಂದ ಆಚೆ ಹಾಕಿ ಈ ಮನೆಯಲ್ಲಿ ನನಗೆ ಆಶ್ರಯ ಕೊಡದ ಹೋದ್ರೆ ಈ ಚುಚ್ಚು ಮಾತುಗಳಿಂದ ನೊಂದು ನಾನು ಕೆರೆಯ ಬಾವಿಯಲ್ಲಿ ಬಿದ್ದು ನನ್ನ ಪ್ರಾಣವನ್ನೇ ಕಳ್ಕೋಬೇಕಾಗತ್ತೆ ಅಣ್ಣ, ಪ್ರಾಣವನ್ನೇ ಕಳ್ಕೋಬೇಕಾಗತ್ತೆ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಣ್ಣ. ಈ ರೀತಿಯಾಗಿ ಮಾತನಾಡಿ ಈ ನನ್ನ ಹೃದಯಕ್ಕೆ ಚೂರಿಯಿಂದ ಚುಚ್ಚು ಬೇಡ, ಚುಚ್ಚು ಬೇಡ. ನನ್ನ ತಂಗಿ ಸವಿತಾ ಸದ್ಗುಣಿ, ಸಂಪನ್ನಿ, ಮಹಾಪತಿವ್ರತೆ ಎಂದು ನನಗೆ ಚೆನ್ನಾಗಿ ಗೊತ್ತಮ್ಮ, ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಈ ಕೆಟ್ಟ ಸಮಾಜಕ್ಕೇನು ಗೊತ್ತಮ್ಮ ನಿನ್ನ ಗುಣಾದಿ ಮರ್ಮ. ಹೆಣ್ಣಿಗೆ ಗಂಡನ ಮನೆಯಲ್ಲಿ ವಿರೋಧವಾದ ಮೇಲೆ ತನ್ನ ಕರಳು ಬಳ್ಳಿಗೆ ತವರ ಮನೆಯಲ್ಲಿ ಆಸರೆ ಕೊಡುವುದು ಕರ್ತವ್ಯ. ಆದ್ರೆ ನಾನು ನಿನಗೆ ಆಸರೆ ಕೊಟ್ಟರೆ ತಂಗಿ ಮಾಡಿದ ಅಪವಾದಕ್ಕೆ ನಾನೇ ಪ್ರೇರಣೆ ಕೊಟ್ಟೆನೆಂದು ನಮ್ಮ ಮನೆತನಕ್ಕೆ ಜಾರುತನದವರು ತಂಗಿಯ ಆಧಾರದಿಂದ ಜೀವನ ಸಾಗಿಸುವ ಸೋನೆಗಳೆಂದು ಬೆರಳು ಮಾಡಿ ತೋರಿಸುತ್ತದೆ ಈ ಸಮಾಜ. ಚೆನ್ನಾಗಿ ಹೇಳಿದೆಣ್ಣ. ಆಯ್ತು ಅಣ್ಣ, ಈ ನಿನ್ನ ನುಡಿಗೆ ಈ ನಿಮ್ಮ ತಂಗಿ ಪ್ರತಿಜ್ಞೆ ಮಾಡ್ತಾಳೆ. ನೀವು ಆಡಿದ ನುಡಿಗೆ ಚ್ಯುತಿ ಬರದಾಗೆ ಈ ಸಮಾಜದಲ್ಲಿ ನಾನು ಬದುಕಿ ತೋರಿಸ್ತೀನಿ. ನನ್ನನ್ನು ಜಾರಣಿ ಅಂತ ನಂಬಿರುವ ಈ ಸಮಾಜದಲ್ಲಿ ಬದುಕಿ ನಾನು ಸತ್ಯವನ ಸಾವಿತ್ರಿ ಅನ್ನೋದನ್ನ ಈ ಸಮಾಜಕ್ಕೆ ತೋರಿಸಿ ಈ ಹಾಳದ ಮುಖವನ್ನು ನಿಮಗೆ ತೋರಿಸ್ತೀನಣ್ಣ. ಅಲ್ಲಿವರೆಗೂ ನಾನು ಈ ಮನೆಗೆ ಬರೋದಿಲ್ಲ, ಮರಳಿ ನಿಮ್ಮ ಮುಖವನ್ನು ನಾನು ನೋಡೋದಿಲ್ಲ. ತಂಗಿ, ನೀನು ನಮಗೆ ಆ ದೇವರು ಕೊಟ್ಟ ತಂಗಿ, ಆ ದೇವರು ಕೊಟ್ಟ ತಂಗಿ. ಆದ್ರೆ ಈ ನಿನ್ನ ಮೇಲಿನ ಅಪವಾದ ಅಳಕಿಸಿ ನೀನು ಮಹಾಪತಿವ್ರತೆ ಎಂದು ಈ ಸಮಾಜಕ್ಕೆ ತೋರಿಸಿಕೊಡಮ್ಮ, ತೋರಿಸಿಕೊಡು. ನೋಡಮ್ಮ, ನನ್ನಣ್ಣ ನನಗೆ ಸಾಕಷ್ಟು ವಿದ್ಯೆ ಕಲಿಸಿದ್ದಾನೆ. ಇಂದಿಲ್ಲ ನಾಳೆ ನಾನು ದೊಡ್ಡ ಅಧಿಕಾರಿಯಾಗಿ
ನಮ್ಮ ಈ ಸ್ಥಿತಿಗೆ ಕಾರಣರಾದವರನ್ನು ಮಟ್ಟ ಹಾಗೆ ಹಾಕುತ್ತೇನೆ, ಹಾಗೆ ಹಾಕುತ್ತೇನೆ. ಅಲ್ಲಿವರೆಗೂ ಈ ನಿನ್ನ ತವರು ಮನೆ ಬರಿದಾಗಲ್ಲ ಬಾ, ಬರಿದಾಗಲೇ ನಾನು ಬರ್ತೀನಮ್ಮ. ಸರಿ ಅಣ್ಣ, ಹೋಗಿ ಬರ್ತೀನಿ. ಈ
ಅಯ್ಯೋ, ನಾನು ಯಾರು? ನಾನು ಎಲ್ಲಿಂದ ಬಂದೆ? ಅಯ್ಯೋ, ನನಗೆ ಗೊತ್ತಿಲ್ಲ. ಹುಚ್ಚ ಹುಚ್ಚ ಹುಚ್ಚ. ಅಯ್ಯೋ ವಿಧಿಯೇ, ನನ್ನ ಜೀವನದಲ್ಲಿ ಯಾಕಿಂತ ಪರೀಕ್ಷೆಯನ್ನು ತಂದೊಡ್ಡಿದೆಯಾ ಭಗವಂತ. ಗಂಡನ ಮನೆಯಲ್ಲಿಯೂ ನನಗೆ ಆಶ್ರಯ ಸಿಗಲಿಲ್ಲ, ತವರ ಮನೆಯಲ್ಲಿಯೂ ನನಗೆ ಆಶ್ರಯ ಸಿಗಲಿಲ್ಲ. ಬೀದಿ ಬೀದಿ ತಿರುಗಿ ಸಾಕಾಗಿ ಹೋಗಿದೆ ಈ ಜನ್ಮ. 3 ದಿನದಿಂದಲೂ ತುತ್ತನ್ನ ಕೂಡ ಊಟ ಮಾಡಿಲ್ಲ ಈ ಪಾಪಿ ಜನ್ಮ. ಹೀಗಿರುವಾಗ ಹೇಗೆ ಬದುಕಲಿ, ಹೇಗೆ ಜೀವಿಸಲಿ? ಅಯ್ಯೋ, ಇಲ್ಲಿ ಯಾರೋ ಒಬ್ರು ನಿಂತಿದ್ದಾರೆ. ಇವ್ರನ್ನೇ ಒಂದು ತನ್ನ ಕೇಳಿದ್ರಾಯ್ತು. ಅಣ್ಣ, ನನಗೆ ತುಂಬಾ ಸಂಕಟವಾಗ್ತಾ ಇದೆ ಅಣ್ಣ. 3 ದಿನದಿಂದಲೂ ಒಂದು ತುತ್ತನ್ನ ಕೂಡ ಊಟ ಮಾಡಿಲ್ಲ. ನನಗೂ ಸ್ವಲ್ಪ ಅನ್ನ ಇದ್ರೆ ಕೊಡ್ತೀಯಾ? ಇಲ್ಲ ಅಂತ ಹೇಳ್ಬೇಡ ಅಣ್ಣ, ನನಗೂ ಒಂದು ತುತ್ತನ್ನ ಕೊಡು. ಹುಚ್ಚಮ್ಮ, ನಾನು ಹುಚ್ಚ. ಹೌದು, ನೀ ಯಾರವ? ನಿನಗ ಅಕ್ಕ ತಂಗಿ ಯಾರು ಇಲ್ಲೇನವ? ಯಾರು ನೀನು? ನಾನು ಅಯ್ಯೋ, ಬೇಡ ಬೇಡ. ನಾನೇನಾದರೂ ರಾಮಣ್ಣನ ತಂಗಿ ನಾನು ಅಂತ ಹೇಳಿಬಿಟ್ರೆ ನಮ್ಮಣ್ಣ ತುಂಬ ನೊಂದ್ಕೊಂತಾನೆ. ಅವ್ರ ಮಾನ ಮರ್ಯಾದೆ ಎಲ್ಲ ಹಾಳಾಗುತ್ತೆ. ಇಂಥ ಪರಿಸ್ಥಿತಿ ನಮ್ಮಣ್ಣನಿಗೆ ಗೊತ್ತಾಗೋದೇ ಬೇಡ. ನೋಡಿ ಅಣ್ಣ, ನೀನೀಗ ಅನಾಥನೋ ಅದೇ ಥರ ನಾನು ಅನಾಥೆ. ದಯವಿಟ್ಟು ನನಗೆ ಅನ್ನ ಕೊಡ್ತೀಯಾ? ಅಯ್ಯೋ ದೇವರೇ, ನಮಗೆ ಯಾಕೆ ಈ ರೀತಿ ಶಿಕ್ಷೆ ಕೊಡುತ್ತಿರುವೆ ತಂದೆ? ಅಲ್ಲಮ್ಮ, ಅನಾಥರಿಗೆ ಕರುಣೆ ಎಂದು ಕರೆ ಎತ್ತಿ ದಾನ ಮಾಡುತ್ತಾರ ಬಾಯಿ ನಿನ್ನ ಸಮಾಜ. ತಂದೆ, ತಾಯಿ, ಅಕ್ಕ, ತಮ್ಮ, ತಂಗಿಯರು ಹಸಿದ ಹೊಟ್ಟಿ ಹೊಟ್ಟಿ ಸಂಕಟವಾಗುತ್ತಿದೆಯಪ್ಪ, ಸಂಕಟವಾಗುತ್ತಿದೆ. ಸ್ವಲ್ಪ ಭಿಕ್ಷೆ ಇದ್ದರೆ ಹಾಕರಪ್ಪ, ಹಾಕರಿ. ತಂಗಿ, ನಾನು ಸ್ವಲ್ಪ ಭಿಕ್ಷೆ ಕೇಳುತ್ತೇನೆ, ನೀನು ಅದರಲ್ಲಿ ಸ್ವಲ್ಪ ತೆಗೆದುಕೊಂಡು ಹೋಗುವಂತೆ ಅಮ್ಮ, ತೆಗೆದುಕೊಂಡು ಹೋಗುವಂತೆ. ಸರಿ ಅಣ್ಣ, ಹಾಗೆ ಆಗ್ಲಿ. ಅಯ್ಯೋ ದೇವರೇ, ಭಿಕ್ಷೆ ನೀಡಿರಯ್ಯ, ಹೊಟ್ಟೆ ಹಸಿದು ಸಂಕಟವಾಗುತ್ತಿದೆಯಪ್ಪ. ಭಿಕ್ಷೆ ನೀಡಿರಿ, ದಾನ ಮಾಡಿರಿ. ಭಿಕ್ಷೆ ನೀಡಿರಿ, ದಾನ ಮಾಡಿರಿ. ಭಿಕ್ಷೆ
ಈಗಲಾದ್ರೂ ನನಗೆ ಅನ್ನ ಕೊಡ್ತೀಯನಣ್ಣ? ನೀನು ಇದರಲ್ಲಿ ಸ್ವಲ್ಪ ತೆಗೆದುಕೊಳ್ಳಮ್ಮ. ನಿನ್ನ ಬಾಳು ಹಸನಾಗಲಿ ಅವ್ವ, ಹಸನಾಗಲಿ. ಅಣ್ಣ, ಯಾವ ಜನ್ಮದ ಪುಣ್ಯವೋ ಏನೋ ಇಂದು ನನ್ನ ಅಣ್ಣನ ಸ್ಥಾನದಲ್ಲಿ ನಿಂತು ನೀ ನನಗೆ ಕೈ ತುತ್ತಾಕಿದೀಯ. ಈ ಪಾಪಿಗೆ ನಿನ್ನಿಂದ ನನ್ನ ಹೊಟ್ಟೆ ತುಂಬಿತು ಅಣ್ಣ. ನಿಮ್ಮ ಸಹೋದರಿ ಬಳ್ಳಿ ಹಬ್ಬಲಿ, ಇನ್ನೊಬ್ಬರಿಗೆ ನೀನು ಸಹೋದರನಾಗಿ ಅವರ ಬಾಳ ಕೀರ್ತಿಗೆ ನೀನು ಪಾತ್ರಧಾರಿಯಾಗು. ನಾನಿನ್ ಬರ್ತೀನಣ್ಣ, ನಾನಿನ್ ಹೋಗಿ ಬರ್ತೀನಿ. ಅಯ್ಯೋ ಪಾಪ, ಅಪ್ಪ ಅಮ್ಮ ಯಾರೂ ಇಲ್ಲ. ಅಯ್ಯೋ ಅಯ್ಯೋ ಕವಿತಾ, ಕವಿತಾ, ಬನ್ನಿ ಕಣವರ, ನಾವು ಎಷ್ಟು ದಿವಸ ಅಂತ ಈ ರೀತಿ ಪ್ರೀತಿಯಿಂದ ಇರೋದು? ಆದಷ್ಟು ಬೇಗ ಇದಕ್ಕೊಂದು ಫುಲ್ ಸ್ಟಾಪ್ ಹಾಕಲೇಬೇಕು. ಅದು ಅಲ್ಲದೆ ನಿಮ್ಮ ವಂಶದ ಕುಡಿ ನನ್ನ ಹೊಟ್ಟೆಯಲ್ಲಿ ಬೀಳ್ತಾ ಇದೆ. ನಾನೀಗ 3 ತಿಂಗಳು ಗರ್ಭಿಣಿ. ನೋಡಿ, ನಿಮಗೋಸ್ಕರ ಹಣ್ಣನ್ನು ತಂದಿದ್ದೇನೆ, ಹಣ್ಣು ತಿನ್ಬನ್ನಿ. ಕವಿತಾ, ಮುಂದೆ ನಮ್ಮ ಹುಟ್ಟುವ ಮಗ ರಾಜನಾಗಿ ಮೆರೆಯಬೇಕಾದರೆ ಕವಿತಾ, ಮುಂದೆ ನಮ್ಮ ಹುಟ್ಟುವ ಮಗ ರಾಜನಾಗಿ ಮೆರೆಯಬೇಕೆಂದರೆ ನಿನ್ನ ಮನೆಯಲ್ಲಿರುವ ಅಪಾರ ಧನಲಕ್ಷ್ಮಿ ನನ್ನ ಕೈವಶವಾಗಲೇಬೇಕು. ಬೇಗ ಹೋಗಿ ತೆಗೆದುಕೊಂಡು ಬಾ ಧನಲಕ್ಷ್ಮಿಯನ್ನು. ಸರಿ, ಹಾಗೆ ಆಗಲಿ. ರಮೇಶ್ ಬರುವ ಹೊತ್ತಾಯ್ತು, ತಡೆಯಿರಿ. ಕನ್ವರ್, ತೆಗೆದುಕೊಳ್ಳಿ ಈ ಮನೆಯ ಅಪಾರವಾದ ಧನಲಕ್ಷ್ಮಿ. ನಡೀರಿ, ಹೋಗೋಣ. ಎಲ್ಲಿಗೆ? ನೀನು ಇಲ್ಲೇ ಬಿದ್ದಿರು, ನಾನೊಬ್ಬನೇ ಹೋಗುತ್ತೇನೆ. ಅಂದ್ರೆ ನೀವು ಹೇಳೋದು? ಹೇಳುವುದು ಬಿಡುವುದು ಏನೂ ಇಲ್ಲ.
ನಿನಗೇನಾಗಬೇಕು ಅದನ್ನಷ್ಟೇ ಹೇಳ. ಅಲ್ಲ ಮತ್ತೇನು ಹೇಳುತ್ತೆ? ನಿಮ್ಮ ಎಲ್ಲ ಕೆಲಸವನ್ನು ನಾನು ಮಾಡಿ ಮುಗಿಸಿದ್ದೀನಿ ಅಂದಮೇಲೆ ಮದುವೆಗಾಗೋದು ಬಾಕಿ ಉಳಿದಿದೆ ಅಷ್ಟೇ. ಮದುವೆ? ನಿನ್ನಂತ ನೀತಿಗೆಟ್ಟ ಹೆಣ್ಣಿನ ಜೊತೆ ನನ್ನ ಮದುವೆ ಅದು ಎಂದಿಗೂ ಸಾಧ್ಯವಿಲ್ಲ. ಏನು ನಾನು ನೀತಿಗೆಟ್ಟವಳೆ? ಅಲ್ಲ ನಾನೇನು ಅಂತ ನೀತಿಗೆಟ್ಟ ಕೆಲಸ ಮಾಡಿದ್ದೀನಿ? ಮಗನಂತ ಮೈದುನಿಗೆ ಇಲ್ಲ ಸಲದ ಅಪವಾದ ಬರೆಸಿ ಮಗಳಂತ ತಂಗಿಯನ್ನು ಮನೆಯಿಂದ ಹೊರಗೆ ಹಾಕಿ ನಂಬಿದ ಗಂಡನಿಗೆ ಮೋಸ ಮಾಡಿದ ವಂಚಕಿ ನೀನು. ನೋಡಿ, ನೀತಿ ಕೆಟ್ಟ ಕೆಲಸ ಮಾಡು ಅಂತ ಹೇಳಿದವರು ನೀವೇ. ಈಗ ದಯವಿಟ್ಟು ನಿಮ್ಮನ್ನ ನಾನು ನಂಬಿದ್ದೇನೆ ಕನ್ವರ್, ದಯವಿಟ್ಟು ನನ್ನನ್ನು ಬಿಡಬೇಡಿ ಕನ್ವರ್, ಬಿಡಬೇಡಿ. ಕವಿತಾ, ನಾನು ನನ್ನ ಸೇರಿಗೋಸ್ಕರ ಹೇಳಿದೆ, ಆದರೆ ನೀನು ನನ್ನ ಪ್ರೇಮಕ್ಕೋಸ್ಕರ ನಿನ್ನ ಮನೆಯವರಿಗೆ ದ್ರೋಹವಾಗಿದೆ. ಆದರೂ ನಾ ಹೇಳಿದಂತೆ ಚಾಚು ತಪ್ಪದೆ ಮಾಡಿದ್ದಕ್ಕೋಸ್ಕರ ನಿನ್ನನ್ನು ಸೂಳೆಯಾಗಿಟ್ಟುಕೊಳ್ಳವೇ ವಿನಃ ಹೆಂಡತಿಯಾಗಿ ಅಲ್ಲ. ನೋಡಿ ಕನ್ವರ್, ಇಲ್ಲಿವರೆಗೂ ನೀವು ಹೇಳಿದ ಹಾಗೆ ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿದ್ದೀನಿ. ದಯವಿಟ್ಟು ಆ ರೀತಿ ಹೇಳ್ಬೇಡ ಕನ್ವರ್. ಕವಿತಾ, ನೀನು ಕಣ್ಣೀರಿನ ಕರುಣೆ ತೋರಿಸಿದರು ನಾನು ನಿನ್ನನ್ನು ಮದುವೆಯಾಗುವುದಿಲ್ಲ. ಆದರೆ ನಿನ್ನ ಹರೆಹರ ಈ ದೇಹಕ್ಕೆ ತೃಪ್ತಿ ಸಿಗುವವರೆಗೂ ಸುಖ ನೀಡುತ್ತೇನೆ. ನನ್ನ ಮೈಯಿಂದ ನಿನ್ನ ಮೈ ತನಿಸುತ್ತೇನೆ, ಮಿಂಡನಾಗಿಯೇ ವಿನಃ ಗಂಡನಾಗಿ ಅಲ್ಲ. ಕನ್ವರ್, ಅಲ್ಲ ಪ್ರೇಮದ ಆಸೆ ಹಚ್ಚಿ ಮದುವೆ ಆಗುತ್ತೇನೆಂದು ಮಾತು ಕೊಟ್ಟು ಈಗ ಸೋಳೆ ಪಟ್ಟ ಕಟ್ತಾ ಇದೆಯಲ್ಲ, ಈ ನನ್ನ ಮೈ ಎಂಬ ಕಾಮ ಹೊಳೆಯ ಹರಿಯ ಅಂತ ತಿಳಿದಿದೀಯ? ಹೌದು ಕವಿತಾ, ನೀನು ಕಾಮದ ಹೊಳೆ ಆಗಿರುವುದಕ್ಕೆ ಆ ದಡದಿಂದ ಈ ದಡದವರೆಗೆ ಬಂದಿರುವೆ. ನೀನು ಸಮುದ್ರವಾಗಿದ್ದರೆ ನಿನ್ನ ಗಂಡನೊಬ್ಬನಿಗೆ ದೇಹ ನೀಡಿ ಸುಮ್ಮನಿರುತ್ತಿದ್ದೆ. ಆದರೆ ನೀನೊಬ್ಬ ಚಂಚಲೆ. ನೋಡ್ಕೊ ಲೋಫರ್, ಅಲ್ಲ ನನ್ನ ಮನಸ್ಸಿಗೆ ಏನೇನೋ ಆಸೆ ಹಚ್ಚಿ ನನ್ನ ಗಂಡನಿಗೆ ಮೋಸ ಮಾಡಿ ಮಗನಂತಿರುವ ನನ್ನ ಮೈದನನ್ನ ಅಪವಾದ ಹೊರಿಸಿ ಮನೆಯಿಂದ ಹೊರ ಹಾಕಿದೆ. ಆದ್ರೆ ಈಗ ಸೋಳೆ ಹಾಕಿ ನನ್ನ ಕಾಲ್ತಲಿಗೆ ಬೀಳುವಂತೆ ಹೇಳ್ತಾ ಇದೆಯಲ್ಲೋ, ನೀನೆಂಥ ರಾಕ್ಷಸ! ಮಗನಂತ ಗಂಡ ಮಗನಂತ ಮೈದುನ ದೇವರಂತ ಗಂಡ ಎಂಬ ನರ ನಾಡುಗಳಲ್ಲಿ ಮೊದಲೇ ಬರುತ್ತಿದ್ದರೆ ಸತಿ ಸಾವಿತ್ರಿಯಂತೆ ನಿನ್ನ ಗಂಡನ ಪಾದ ಪೂಜೆಯಲ್ಲಿ ತಲ್ಲಿನವಾಗುತ್ತಿದ್ದೆ. ಆದರೆ ನೀನೊಬ್ಬ ಚಂಚಲೆ. ಚಂಚಲೆಯರಿಗೆ ಗಂಡನಿದ್ದರೋ ಮೆಂಡನಿಟ್ಟುಕೊಳ್ಳುವ ಸೂಳೆ. ನೋಡು, ನಾನು ಸತಿ ಸಾವಿತ್ರಿಯಾಗಿಯೇ ಇದ್ದೆ, ಆದ್ರೆ ನೀನು ನನ್ನ ಗಂಡನ ಮೇಲೆ ಏನೇನೋ ಸುಳ್ಳು ವಾದ ನನಗೆ ಹೇಳಿ ಕೆಟ್ಟವನಾಗಿ ಮಾಡಿದೆ. ಆದ್ರೆ ಇನ್ನು ಮೇಲೆ ಮಾತ್ರ ನನ್ನ ಹಾಗೆ ಬಿಡಬಾರ್ದು. ಹೀಗೆ ಬಿಟ್ರೆ ನನ್ನ ಹತ್ರ ಎಷ್ಟು ಹೆಣ್ಣು ಮಕ್ಕಳನ್ನು ನೀನು ಹಾಳು ಮಾಡ್ತೀಯ ಏನು? ಅದಕ್ಕೆ ನಿನಗೊಂದು ಗತಿ ಕಾಣಿಸಿದಾಗಲೇ ನನಗೆ ತೃಪ್ತಿ ಸಿಗುತ್ತೆ. ಏನೋ ನರ ರಾಕ್ಷಸ, ನೀನನ್ನ ಹೀಗೆ ಬಿಟ್ರೆ ಇನ್ನು ಜಾಸ್ತಿ ಮಾತನಾಡ್ತೀಯ. ಅದಕ್ಕೆ ನೀನು ಬದುಕಬಹುದು. ನಿಲ್ಲು ಕವಿತಾ, ಈ ಬೇಟೆ ನಿನ್ನದಲ್ಲ, ಈ ಬೇಟೆ ನನ್ನದು. ನಿನ್ನ ಹಾಗೆ ನನಗೂ ಇವನು ಮೋಸ ಮಾಡಿ ನನ್ನ ಮನೆಯಲ್ಲಿದ್ದ ಹಣ ದೋಚಿಕೊಂಡು ಹೋಗಿದ್ದಾನೆ. ತಾಯಿಲಿ ಆ ಚಾಕು, ಇವನನ್ನು ನಾನು ಕೊಂದು ಬಿಸಾಕುತ್ತೇನೆ. ಕನ್ವರ್, ತೆಗೆದುಕೋ ಆ ಬಂದೂಕು. ಕವಿತಾ, ನೀನು ನನ್ನ ಮೇಲೆ ಇಟ್ಟಿರುವ ಗೌರವಕ್ಕೆ ನಿನ್ನ ಮನೆಯಲ್ಲಿರುವ ಅಪಾರ ಧನಲಕ್ಷ್ಮಿಯನ್ನು ನನ್ನ ಕೈವಶ ಮಾಡಿದೆ. ಆದರೆ ನಾನು ನಿನ್ನ ಮೇಲೆ ಇಟ್ಟಿರುವ ಗೌರವಕ್ಕೆ ನಿನಗೆ ಸಾವು ಎಂಬ ಉಡುಗೊರೆಯನ್ನು ನೀಡುತ್ತೇನೆ. ನೀನು ಬದುಕಿದರೆ ನಿನಗೆ ಗಂಡಾಂತರ ತಪ್ಪಿದ್ದಲ್ಲ. ತೆಗೆದುಕೋ ಈ ಗುಂಡನ ಇಟನ್ನು.
ಮಾಡಿದೇನೋ ಚಾಟಾಲ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದು. ಕನ್ವರ್, ರಮೇಶ್ ಇತ್ತ ಕಡೆ ಬರುವಂತೆ ಕಾಣುತ್ತಿದೆ. ನಡೆ, ಮುಂದಿನ ಬಾಣ ಗುರಿ ಇಟ್ಟು ಹೊಡೆಯೋಣ. ರಮೇಶ, ನಿನ್ನ ಸತಿಯನ್ನು ಬುಟ್ಟಿಗೆ ಹಾಕಿಕೊಂಡು ನಿನ್ನ ಮನೆಯಲ್ಲಿರುವ ಅಪಾರ ಧನಲಕ್ಷ್ಮಿಯನ್ನು ಕೈವಶ ಮಾಡಿಕೊಂಡು ನಿನ್ನ ಕವಿತಾಳನ್ನು ಕೊಂದು ಹೋಗುತ್ತಿದ್ದೇನೆ. ಹೇಗಿದೆ ಈ ಕನ್ವರ್ ಲಾಲ್ನ ಸೇಡಿನ ದುರಂತ? ಕವಿತಾ, ಕವಿತಾ, ಹಾ, ಇದೇನು ಕವಿತಾ? ನಿನ್ನ ಎದೆಯಲ್ಲಿ ರಕ್ತ ಏನಾಯ್ತು? ಹೇಳು ಕವಿತಾ, ಹೇಳು. ದಯವಿಟ್ಟು ನನ್ನನ್ನು ಕ್ಷಮಿಸಿ ಸ್ವಾಮಿ, ಕ್ಷಮಿಸಿ. ನೋಡಿ, ನಿಮ್ಮಂತ ದೇವರಂತ ಗಂಡನಿಗೆ ಸುಳ್ಳು ಹೇಳಿ ಆ ರುದ್ರೇಗೌಡ ಹಾಗೂ ಕನ್ವರ್ನ ಮಾತು ಕೇಳಿ ನನ್ನ ತಂಗಿಯನ್ನ ಅಪವಾದ ಹೊರಸಿ ಮನೆಯಿಂದ ಹೊರ ಹಾಕಿದೆ. ಮಗನಂತಿರುವ ನನ್ನ ಮೈದನನ್ನ ಸುಳ್ಳು ಅಪವಾದ ಹೊರಸಿ ಮನೆಯಿಂದ ಹೊರ ಹಾಕಿದೆ. ಆದ್ರೆ ನನ್ನ ತಪ್ಪಿ ಬದುಕಿರಬಾರ್ದು ರೀ. ದಯವಿಟ್ಟು ದಯವಿಟ್ಟು ನನ್ನನ್ನು ಸವಿತಾ, ಇದೆಂತ ಮೋಸ ಮಾಡಿದಿ ಸವಿತಾ, ಇದೆಂತ ಮೋಸ ಮಾಡಿದಿ. ಅಯ್ಯೋ ವಿಧಿಯೇ, ಕಲ್ಮಶ ಇಲ್ಲದ ನೀರಿನಂತಿರುವ ನನ್ನ ತಮ್ಮನನ್ನು ನನ್ನ ಕೈಯಿಂದಲೇ ಹೊರ ಹಾಕಿಸಿದೀಯ. ತಮ್ಮ, ಈ ಆಸ್ತಿಯಲ್ಲ ನಿನ್ನದು, ಇದು ನಿನ್ನ ಸೊತ್ತು. ಬರುವೆ ತಮ್ಮ, ನೀನಿದ್ದಲ್ಲಿಗೆ ಬರುವೆ.